ಪ್ರೇಮ ಎಲ್ಗೋಗಿದ್ದಮ್ಮ? ಪುತ್ತೂರ್ ಮನೆ ಹತ್ರ ಹೋಗಿದ್ದೆ. ಆ ಚೈತ್ರ ಎಷ್ಟು ನಾಟಕ ಆಡ್ತಾವಳೆ ಗೊತ್ತೇ. ಹೋಗ್ಬಿಟ್ಟು ಅವಳ ಹತ್ರ ಇವಾಗ ಮಾತಾಡ್ಕೊಂಡು ಆಸ್ತಿ ಮಾಡಿಸ್ಕೊಳ್ಳೋವರೆಗೂ ಸ್ವಲ್ಪ ಸುಮ್ಮನಿರು. ಮನೆ ಹೆಸ್ರಿಗೆ ಮಾಡಿಸ್ಕೊಂಬಕ್ಕಾಗಿ ನಮ್ಮ ಅಮ್ಮ ಇಂತಾಗೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಮಾತಾಡ್ತಾಳಲ್ಲ. ಇನ್ನೆಷ್ಟಿರ್ಬೇಡ ನೀನು. ಮತ್ತೆ ಅದು ಇದಕ್ಕೂ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದ್ರೆ ಮಾಡ್ಸಲ್ಲ. ಅದಕ್ಕೇನೆ ನಮ್ಮ ಶೌರಿಂಗೆ ಹೇಳಿದ್ದೀನಿ, ನನ್ನ ತಮ್ಮಗೆ ಅವ್ನು ಮಾಡಿಸ್ಕೊಂಡು ಕೊಡ್ತಾನೆ ಹೇಳಿದ್ದೀನಿ. ಸ್ವಲ್ಪ ದಿನ ಅದನ್ನ ಮನೆ ಹೆಸ್ರಿಗೆ ಮಾಡಿಸ್ಕೊಂಬರ್ಗು. ಆಮೇಲೆ ಯಾರ್ದೇನು ಕೇಳಲ್ಲ. ಎಲ್ಲಾರನ್ನೂ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತೀನಿ. ಯಾರಿಗೂ ಮರ್ಯಾದೆ ಕೊಡಲ್ಲ. ಏನು ಮಾತಾಡಿಸ್ಲಿಲ್ಲ ಅಂದ್ರೆ ಏನು ಬೇಡ, ಒಂದಿಟ್ಟು ಮನೆ ಹೆಸ್ರಿಗೆ ಮಾಡಿಸ್ಕೊಂಬರ್ಗು ಅಂತೇಳಿ ಆ ಋತು ಹತ್ರ ಹೇಳ್ತಾವಳೆ. ನಲ್ಲ ನೋಡಿ, ನಾವು ಅವಳೇನ ಬದಲಾಗ್ಯವಳೆ ಬಿಡು ಅಂತ ಹೇಳಿ ನಾವು ಅವಳು ನಂಬ್ಕೊಂಡು ಬಿಡು ಏನೋ ತಪ್ಪಾತು ಅಂತ ಬಂದು ಇಲ್ಲಿ ಕೇಳ್ಕೊಂಡ್ಲು ಅಂತ ಏನು ಅವಳೇನ ನಂಬ್ಕೊಂಡು ನಾವು ಏನೋ ಒಂದು ನಂಬಿದ್ರೆ ಏನು ಪಾಡು. ಅಲ್ಲ ನೋಡಿ ಎಷ್ಟು ಇದನ್ನು ಮಾಡ್ತಾಳೆ ಅವಳು, ಎಷ್ಟು ನಾಟಕ ಮಾಡ್ತಾಳೆ ಆ ಋತು ಅಂತ ಹೇಳಿ. ಚೈತ್ರ ಅಕ್ಕನೂ ಎಷ್ಟು ನಾಟಕ, ಋತುನೂ ಎಷ್ಟು ನಾಟಕ. ಸುಮ್ಮನೆ ನಮಗೆ ಮನೆಯಿಂದ ಹೊರಗೆ ಹಾಕೋದು ಅಂಥದ್ದೆಲ್ಲ ಏನು ಬೇಕು? ಚೆನ್ನಾಗಿರೋದು ಅವ್ರ ತಾಯಿ ಮಗಳಿಬ್ರು. ಇದು ನಮ್ಮ ಸೌರಿಗೆ ಗೊತ್ತಾಗಬೇಕು. ನಮಗೆ ಗೊತ್ತಾಗೈತಿ, ನನಗೆ ಆಲ್ರೆಡಿ ಯಾವಾಗಲೂ ಗೊತ್ತಾಗೈತಿ. ಅವಳು ಯಾವಾಗ ನಾನು ಮುಂದೆ ಬೈಯಾಕು ಹೇಳಾಕು ಅಂತದಕ್ಕೆಲ್ಲ ನಿಂತ್ಕೊಂಡ್ಲ ಆವಾಗಲೇ ಗೊತ್ತಾಯ್ತು ನನಗೆ ಆಲೇನಿ. ಇವಳು ಯಾಕಿಂತವೆಲ್ಲ ಮಾಡ್ತಾ ಇದ್ದಾಳೆ ಅಂತೇಳಿ ನನಗೆ ಆವಾಗಲೇ ಗೊತ್ತಾಯ್ತು. ನಾನು ಇದ್ದಾಗಲೇ ಬೈಬೇಕಿ ಬಂದು ನಂಗೆ ಹಿಂಗೆ ಅಂತ ನಾವಿದ್ದಾಗ ಬೈಯೋದು, ನಾವು ಏನೋ ಅಲ್ಲಿ ಓಡಾಡ್ದಾಗ ಬೈಯೋದು ಹಂಗೆ ಮಾಡಾಳು. ನನಗೆ ಗೊತ್ತಾಯ್ತು. ಇವಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ, ಇದು ಯಾಕೆ ಭಾಳ ಓವರಾಗಿ ಆಡ್ತಾ ಇದ್ದಾಳೆ ಇವಳು ಅಂತೇಳಿ ನನಗೆ ಎಲ್ಲ ವಿಷಯ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಅದಕ್ಕೇನೆ ನಾನು ನಾಳೆ ತಿಳ್ಕೊಂಡಿದ್ದು. ಇದು ನಮ್ಮ ಸೌರಿಗೆ ಅರ್ಥ ಆಗಿಲ್ಲ. ನಾನು ಮಾಡಿಸು ಅಂತ ಬೆಳಗ್ಗೆಯಿಂದ ನನ್ನ ಹತ್ರ ಜಾಗಲ್ಲ. ಅಕ್ಕಗೆ ಆಸ್ತಿ ಮಾಡಿಸು, ಇನ್ನು ಇಲ್ಲೂ ಹೇಳೋದೊಂದು ಮಾಡೋದೊಂದು ಅಂತೇಳಿ ನಂತಾಗೆ ಗುದ್ದಾಡ್ತಾನೆ. ನಾವು ಬೇರೆ ಹೋಗ್ತೀವಿ, ನಾವು ಇರಲ್ಲ, ನೀನು ಮಾಡ್ಕೊಂಡು ಇದು ಬಿಡು ಅಂತಾನೆ. ಇವಾಗ ಅಯ್ಯಪ್ಪ, ನಾನು ಅಯ್ಯಪ್ಪಗೆ ಅವಳು ಬಂಡವಾಳ ಬೊಯ್ಲ್ ಮಾಡೋಣ ಅಂತಲೇನೆ ಬಂದೆ. ಎಲ್ಲೋದಾತೆ ಅಯ್ಯಪ್ಪ? ಇದ ನಮ್ಮಿಲ್ಲಿ. ಬಾ ಇಲ್ಲಿ ನೋಡ್ಬಾ, ಇಲ್ಲಿ ಇಲ್ಲ ಇದ್ದಾನೆ ನಡೀಲಿ. ಇವಳ ನಿಮ್ಮ ಅಕ್ಕ ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಅಂತ ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದು ನಿಂತ್ಕೊಳತ್ತೆ. ತಾಯಿ ಮಗಳಿಬ್ರು ಮಾತಾಡೋದನ್ನ ಎಲ್ಲ ತೋರಿಸ್ತೀನಿ. ಅವ್ರ ಕುತಂತ್ರ ಬುದ್ಧಿಗಳು ಇನ್ನ ನಾ ಅಪ್ಪಗೆ ಗೊತ್ತಿಲ್ಲ. ಎಷ್ಟು ಕುತಂತ್ರ ಮಾಡ್ತಾ ಇದ್ದಾರೆ ತಾಯಿ ಮಗಳು ಇಬ್ರು ಸೇರ್ಕೊಂಡು ಅಂತೇಳಿ ಇವ್ರಿಗಿನ್ನ ಗೊತ್ತಿಲ್ಲ. ನಮ್ಮ ಸೌರಿಗೆ ಅರ್ಥ ಆಗಲ್ವಾ? ಯಾರನ್ನ ಒಂದಿಟ್ಟು ಚೆನ್ನಾಗಿ ಮಾತಾಡಿಸ್ತಾ ಇಟ್ಕೇನೆ ನಂಬಿಡ್ತಾನ ಅವ್ರನೇನಿ. ನಮ್ಮ ಅಕ್ಕ ಅಂತ ಯೋಟ ಆಸೆ ಇಕ್ಕೋಣವನಿ. ಅವಳಿಗೆ ನೋಡಿದೊಂದಿಟ್ಟು ಇಲ್ಲ. ನನ್ನ ತಮ್ಮ ಅಂಬದು ಅವಳಿಗೇನು ಆಸೆ ಇಲ್ಲ, ಅವಳಿಗೇನು ಆಸೆ ಇಲ್ಲಕ್ಕ ಅಷ್ಟೇನೆ. ದುಡ್ಡು ಕೊಡ್ದಂಗೆಲ್ಲ ಆಸ್ತಿ ಬೇಕು. ಹೆಂಗೋ ಒಂದು ಸೈಡ್ ತಾಮಕ್ಕಾಗಲ್ಲ, ಒಂದು 50 ಲಕ್ಷ ಬೇಕು ಒಂದು ಸೈಡ್ ತಾಮಕ್ಕೆ ಟೌನ್ಗಳಾಗೆ ಅಂತ ಹೇಳ್ತಾರಲ್ಲ. ಅದಕ್ಕೇನೆ ಇವಾಗ ಇವಳಿಗೆ ಇವಾಗ ದುರಾಸೆ. ಹೆಂಗೋ ಬಾಡಿಗೆ ನೋಡ್ತಿದ್ಲು 35-40 ಸಾವಿರ ದುಡ್ಡು ನೋಡೋಳಲ್ಲ. ಇವಾಗ ಅದಕ್ಕೆ ಅವಳಿಗೆ ಏನಾನ ಮಾಡಿಸ್ಕೋಬೇಕಲ್ಲ ಅಂತ ಮಾಡ್ತಾಳಿಂತ ನಾಟಕಗಳೆಲ್ಲ, ನಾಟಕಗಿತ್ತಿ. ಮಕ್ಕ ಎಂಬುದು ಯೋಟೊಂದು ಆಸೆ ಐತೆ, ಅವಳಿಗೆ ಒಂದಿಟ್ಟು ತಮ್ಮ ಎಂಬುದು ಒಂದಿಟ್ಟು ಆಸೆ ಇಲ್ಲ. ಅದೇ ಮತ್ತೆ ಯಾತನ ಹೇಳಿದ್ದು ಕೇಳಿದ್ದು ಎಲ್ಲ ಕೇಳ್ಕೊಂಬತ್ತೈತಿ. ಯಪ್ಪ ಏನಕ್ಕೆ ಹಂಗೆ ಆಡ್ತೀರಾ? ಸುಮ್ಮನೆ ಏನಕ್ಕೆ ಬೈಕೆಂಬ್ತೀರ? ಅವ್ರ ಪಾಡಿಗೆ ಅವ್ರು ಹೆಂಗೋ ಅವ್ರೆ. ಅಯ್ಯೋ ನೀವಂತ ಅದು ಯಾಕೆ ಹಂಗೆ ಬೈಕೆಂಬ್ತಿರೋ ಏನೋ ಗೊತ್ತಿಲ್ಲ. ಪಾಪ ಅವ್ರು ಏನು ಮಾಡಿದ್ರು? ಆ ಚೈತ್ರಕ್ಕೆ ಏನು ಮಾಡವಳೆ ಅಷ್ಟಕ್ಕೂ? ಮಗಳನ್ನ ಮಾತಾಡ್ಸ್ಕೊಂಡೇನೋ ಮಗಳಿಗೆ ಅವ್ರಿಗೇನೋ ಸ್ವಲ್ಪ ಮದುವೆ ಮಾಡ್ಕೋಬೇಕಾಗಿತ್ತು, ತನ್ವಿದೇನೋ ಮದುವೆ ಮಾಡೋಕ್ಕಂತ ಅವ್ರ ಮನೆಯಾಗ ಬಂದವ್ರೆ. ಅವ್ರ ಮನೆಯಾಗ ಅವ್ರ ಮಗಳು ಬಂದಿರೋದಕ್ಕೆ ನಿಮ್ಗೆ ಯಾಕೆ ಅಷ್ಟೊಂದೆಲ್ಲ ಸಿಟ್ಟು? ಇಲ್ಲದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಆ ಋತುನು ಬೈಕೊಂಡ್ಲು. ನೋಡಿ ಮಾಮ ಹಿಂಗೆ ಮನೆಯಿಂದ ಹೊರಕಾಕೈತೆ ಅಂತ ಹೇಳಿ ಬೈಕಂಡ್ಲು. ಗೊತ್ತೇ ಇವಾಗಿನ ಋತುನ ಮಾತಾಡಿಸ್ಕೊಂಡು ಬಂದಿದ್ದೀನಿ. ನೀವು ಸುಮ್ಮನೆ ಯಾತು ತಿಳ್ಕೊಂಬದಲ್ಲ ಏನಕ್ಕೆ ಮಾತಾಡ್ತೀರ? ಅಮ್ಮ ನೀನು ಸುಮ್ಮನಿರಲ್ಲ ಕಣ ಮಾತ್ಲಾಗೆ. ಹೇಳುತ್ತೆ ಹೋಗ್ರಿ ಸುಮ್ಮನೆ. ಯಾಕೆ ಸುಮ್ಮನೆ ಮಾತಾಡಿದ್ರೆ ಟೆನ್ಷನ್ ಆಗುತ್ತೆ, ತಲೆನೋವು ಬಂದಂಗೆ ಆಗುತ್ತೆ. ಜಾಸ್ತಿ ಮಾತಾಡೋದಕ್ಕೆ ಆಗೋದಿಲ್ಲ ನನಗೆ. ಸುಮ್ಮನೆ ಏನಕ್ಕೆ ಮಾತಾಡ್ತೀರ? ಪಾಪ ತಮ್ಮ ಅಂಬೋದು ಎಷ್ಟು ಪ್ರೀತಿ ಐತೆ ಗೊತ್ತಾ ನಮ್ಮ ಅಕ್ಕನಿಗೆ. ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ಅವ್ರಿಗೂ ಇಷ್ಟ ಇರುತ್ತೆ. ನೀವೇನೇನೋ ತಿಳ್ಕೊಂಬ್ತೀರ ಕಣಮ್ಮ, ಸ್ವಲ್ಪ ಯೋಚನೆ ಮಾಡಬೇಕು. ಸಾಕವ್ ನಾನು ನೋಡಿದೀನಿ 2-3 ದಿನದಿಂದ ನಿನ್ನವ. ಏನು ಅಕ್ಕ ಅಂತ ನೀನು ನಂಬಿದೆಯಲ್ಲ ತಡಿ. ಅವಳ ಹತ್ರ ಎಂಥ ಬುದ್ಧಿ ಐತಿ ಅಂತ ತೋರಿಸ್ತಾಳೆ. ಅವಳು ಋತುನ ಚೈತ್ರ ಇಬ್ರು ಸೇರ್ಕೊಂಡು ನಮ್ಮನೆ ಹೆಸರು ಮಾಡಿಸ್ಕೊಂಬಕ್ಕಾಗಿ ನಾಟಕ ಆಡ್ತಾಳೆ. ಆಮೇಲೆ ನಮ್ಗೇನು ಇದು ಮಾಡಲ್ವಂತ ಅವಳು ಲೆಕ್ಕಕ್ಕೆ ಕೆಮಲ್ವಂತ. ನೀನಪ್ಪ ಸಾಕು, ನಿಮ್ಮ ಅಕ್ಕನ ಬಂಡವಾಳನ ನಾನು ಬಯಲು ಮಾಡ್ತೀನಿ. ನಿಮ್ಮ ಅಕ್ಕನ ಕುತಂತ್ರದ ಬುದ್ಧಿ ನಾನು ಬಯಲು ಮಾಡ್ತೀನಿ. ಅವಳಂತ್ರ ಎಂಥ ಕಚಡ ಬುದ್ಧಿ ಐತಿ ಅಂತ ನಾನು ತೋರಿಸ್ತೀನಿ. ಆಡ್ತಾ ಇರೋದು ನಾಟಕ ಅವಳು ತೋರಿಸಿ ಹೇಳ್ತೀನಿ. ಇವನು ನಂಬೇದಾನೆ, ಸಖತ್ ನಂಬೇವನಿ ನಮ್ಮ ಅಕ್ಕ ಅಂತ. ಅವಳೊಂದಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ಯವಳೆ ಒಂದಿಟ್ಟು ವಯಸ್ಸಾಗಿ. ಅದಕ್ಕೆ ನಂಬಿಟ್ಟ ನಮ್ಮ ಸೌರ್ಯ. ಋತು ನೀನು ನಂಬಿದ್ಯಾ? ನಾನು ನಿಜವಾಗ್ಲೂ ನೀನು ಬೈದೆ, ನಿನ್ನ ಮನೆಯಿಂದ ಹೊರಗೆ ಹಾಕಿದ್ದೇನು ಗೊತ್ತಾ? ನಾನು ಆಡ್ತಾ ಇರೋದು ನಾಟಕ. ನಮ್ಮ ಅಮ್ಮನೂ ನಮ್ಮ ಶೌರ್ಯ ನಮ್ಮ ಪ್ರೇಮ 3 ಜನನೂ ಎಲ್ಲ ನಂಬಿ ಅವರು ನನಗೆ ಮನೆ ಹೆಸ್ರಿಗೆ ಮಾಡಿಸ್ಬೇಕು. ಆಮೇಲೆ ಇರೋದು ನೋಡು ಅವ್ರಿಗೆಲ್ಲನ. ಆಮೇಲೆ ಸರಿಯಾಗಿ ಏನು ಕ್ಲಾಸ್ ತಗೋಬೇಕು ಅವಾಗ ಅದನ್ನ ಕ್ಲಾಸ್ ತಗೊಂತೀನಿ. ನಾನು ಅವ್ರಿಗೆ 3 ಕಾಸಿನ ಬೆಲೆನೂ ಕೊಡಲ್ಲ ಆಮೇಲಿಂದನ. ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು ನೋಡು. ನೋಡು ಆಮೇಲೆ ಅವರು ತವ್ರ ಮನೆಗೆ ಕರಿಯೋದು ಕೆಟ್ರು ಕೆಡ್ಲಿ, ನಾನು ಹೋಗೋದು ಬೇಡ ಅವರು ಬರೋದು ಬೇಡ.
ಬಂದ್ರು ನೋಡಿ ಅಚ್ಚಿಕೆ ಅಂದ್ಬಿಡ್ತೀನಿ ನಾನು. ಅದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡಿದ್ದೀನಿ. ಇವಾಗೇನು ಮನೆ ಒಂದಿಷ್ಟು ಹೆಸ್ರಿಗೆ ಮಾಡಿಸ್ಕೊಂಬವ್ರಿಗೂ ಈಗ ಸುಮ್ಮನೆ ಜಗಳ ಮಾಡಿದರೆ ಮಾಡ್ಸಲ್ಲ ಅಂತಾರೆ. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಅಂತೇಳಿ ಒಳ್ಳೆ ಮಾತಾಗಿ ಮಾತಾಡ್ಕೊಂಡು ಹೋದ್ರೆ ಅವಾಗ ಏನು ಅನ್ಬಲ್ಲ ಅವ್ರು. ಎಲ್ಲನ ಇದು ಮಾಡಿಕೊಡ್ತಾರೆ, ಒಳ್ಳೇದು ಮಾಡ್ತಾರೆ. ಅದಕ್ಕೇ ನಾನಂತೂ ಸುಮ್ಮನೆ ಯಾಕೆ ಇದೊಂದಿಟ್ಟು ಮನೆ ಹೆಸ್ರಿಗೆ ಮಾಡಿಸ್ಕೊಂಬವ್ರಿಗೂ ಸುಮ್ಮನೆ ಇರಬೇಕು. ಆಮೇಲೆ ನೋಡ್ಕೊಂಬನ ಅದೇನಾಗುತ್ತೆ ಆಗಲಿ ಅಂತೇಳಿ ಅದಕ್ಕೆ ಒಂದಿಟ್ಟು ಮನೆ ಹೆಸ್ರಿಗೆ ಮಾಡಿಸ್ಕೊಂಬವನ್ನ ಅಂತ ಅದಕ್ಕೆ ಸುಮ್ಮನಿರೋದು. ನೋಡು ಹೇಳಿದ್ರೆ ಕೇಳಲ್ಲ. ನಮ್ಮ ಅಕ್ಕ ಒಳ್ಳೇಳು ಅಂತೀಯ ಆಗಳ ನೋಡ. ಇವಾಗ ಬೆಲೆ ಕೊಡೋರಂತ ಒಂದಿಟ್ಟು ಮನೆ ಹೆಸ್ರಿಗೆ ಆಗ್ತಿದ್ದಂಗೇನೆ ನನ್ನ ತಮ್ಮನ್ನು ಕೇಳಲ್ಲ, ಯಾರನ್ನೂ ಕೇಳಲ್ಲ ಅಂತವಳೆ. ನೋಡ್ದ ಇವಾಗ ಬೇರೆ ಋತು ಮತ್ತೆ ಹಿಂಗೆ ಹೇಳ್ತು. ಋತು ಮಾತಾಡ್ತಾ ಇತ್ತು. ಅವರೇ ಮಾತಾಡ್ತಿದ್ರು ಕೇಳಿಸ್ಕೆ. ಅವಾಗಲೇ ಗೊತ್ತಾಗದ್ ನಿನಗೆ. ನಾವು ಹೇಳಿದ್ರೆ ನಮ್ಮ ಅತ್ತೆ ಮೇಲೆ ನನ್ನ ಮೇಲೆ ಹಂಗೇನೆ ಸಿಟ್ಟಾಗ್ತಿಯಲ್ಲ. 2-3 ದಿನ ನಮ್ಮ ಮೇಲೆ ಬೇಜಾರ ಮಾಡ್ಕೊಂಡು ಹಂಗೆ ಮಕ್ಕ ಹಿಂಗೆ ಮಾಡ್ಕೊಂಡು ಓಡಾಡ್ತಿದ್ದೆ. ನಮ್ಗೆ ಎಷ್ಟು ಬೇಜಾರಾಗುತ್ತೆ ನೋಡು ಇವಾಗ. ನೋಡಪ್ಪ ಈ ಅಪ್ಪ ಹೆಂಗೆ ಬೇಜಾರಾದ ನಮ್ಮ ಅಯ್ಯಪ್ಪ ಅಂತೇಳಿ ನಮ್ಗಂತೂ ತುಂಬ ಬೇಜಾರಾಗುತ್ತೆ. ಆ ರೀತಿ ಎಲ್ಲ ನಾವು ಮಾಡಬಾರ್ದು. ಸ್ವಲ್ಪ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಯಾವುದೊಂದು ಕೆಲಸನೇ ಆಗಲಿ ಮಾಡಬೇಕು. ಯೋಚನೆ ಮಾಡಬೇಕು ಸ್ವಲ್ಪ ಮಾತಾಡೋದಕ್ಕಿಂತ ಮುಂಚೆ. ಅವಳು ಋತುನು ನೋಡು ಹೆಂಗೆ ಮಾತಾಡ್ತಾವಳೆ ಅಂತ ಹೇಳಿ. ಅವಳೆಷ್ಟು ನಾಡ್ರಿ ಈಗಿನ ಮಾತಾಡ್ಕೆ ಬಂದೆ ಅಂತೆಲ್ಲ ಋತು ಹತ್ರ ನೋಡಿ ಇವಾಗ. ಹೌದಲ್ವೇ, ನಾನು ನಮ್ಮ ಚೈತ್ರಕ್ಕ ಬದಲಾಗವಳೆ ಬಿಡು, ಏನೋ ಒಳ್ಳೇದು ಮಾಡೋಣ ಅಂತ ನಾನು ಹಿಂಗೆ ಅಂದ್ಕೊಂಡಿದ್ದೆ. ಒಳ್ಳೇದು ಯೋಚನೆ ಮಾಡ್ತಿದ್ದೆ. ಆದರೆ ಇದೇನಿದು ಇಂಥ ಕೆಲಸ ಆಯಿತು. ಯಾಕೇನಾಯ್ತು ಲಕ್ಷ್ಮಂಟಿ? ಮಕ್ಕ ಯಾವ ಒಳ್ಳೆಳು ನಿನ್ನ ಮನೆ ಹೆಸ್ರಿಗೆ ಮಾಡ್ಸಲ್ವಲ್ಲ, ಹೇಳಿದ್ದಲ್ಲ ಅವಳಿಗೆ ಮಾಡಿಸು ಚೈತ್ರಂಗೆ ಅಂತೇಳಿ ಟೌನ್ನಾಗ 4 ಮನೆ ತಾಡಿದ್ವಲ್ಲ ಅವಾಗ ಅವಳಿಗೆ ಅಂತೇಳಿ ಬಿಟ್ಟಿದ್ದೆ. ಹೆಸ್ರಿಗೆ ಆಗಲಿಲ್ಲ. ಅವಾಗಿನ ಮಾಡಿಸ್ಕೊಂಬಕ್ಕೆಲ್ಲ ನೋಡಿದ್ರು. ಅವಳ ಹೆಸ್ರಿಗೆ ಮಾಡಿಸೋಣ ಅಂತಿದ್ದೆ. ಅವಾಗ ಓಟು ಅದು ಯಾತೆ ತಕ್ಕಿ ಅವಳಿರಮ್ಮ ಆಗಲಿಲ್ಲ. ಅದಕ್ಕೇ ಸದ್ಯಕ್ಕೆ ಅಂತೇಳಿ ಯಾವುದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವಾಗ ಬಾಡಿಗೆ ದುಡ್ಡೆಲ್ಲ ನಮ್ಮ ಪ್ರೇಮಿಸ್ಕೊ ಬರೋದಕ್ಕೆ ಮನೆ ಹೆಸ್ರಿಗೆ ಮಾಡಿಸ್ರಿ ಅಂತ ತಮ್ಮಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಅದಕ್ಕೆ ಇವನು ನಮ್ಮ ಅಕ್ಕ ಕೊಡ್ತೀನಿ ಅಂದಿದ್ದ ಕೊಡುವ ಅಂತ ಅವನಿ. ಅದಕ್ಕೆ ಇವಾಗ ಅವಳು ಬಂಡವಾಳ ಎಲ್ಲ ಬೈಲ್ ಮಾಡಿದ್ದು. ಈಗ ಮನೆ ಹೆಸ್ರಿಗೆ ಮಾಡಿಸಿ ಮಾತಕ್ಕ ಅಷ್ಟೇ ಅಂತೆ. ಆಮೇಲೆ ನಮ್ಮನೇನು ಗಾಳಿ ತೂರ್ ಕೈ ಬಿಡ್ತಾಳಂತೆ. ನೋಡಮ್ಮ ಎಂತಾರೆ ಇರ್ತಾರೆ. ಇವ ನಮ್ಮ ಚೈತ್ರ ಅದಕ್ಕೆ ಭಾರಿ ಐತೆ. ನೀವೇನಾದರೂ ಅನ್ಕೊಳ್ರಿ ಲಕ್ಷ್ಮಿ ಆಂಟಿ ನಮ್ಮ ಮಗಳನ್ನ ಬೈಕಂತಾಳೆ ಇವಳು ಸಂಗೀತ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ. ಅಯ್ಯೋ ನಾನು ಬಂದು ಇಲ್ಲಿರೋದಕ್ಕೆ ಎಷ್ಟು ಮಾತಾಡುತ್ತೆ ಗೊತ್ತೇ, ಎಷ್ಟು ಹೊಟ್ಟೆ ಉರ್ಕಂತೈತೆ, ಎಷ್ಟು ಮಾತಾಡುತ್ತೆ. ಅಯ್ಯಪ್ಪ ಸಖತ್ತು ಉರ್ಕಂತೈತೆ. ಏನಪ್ಪ ಇದು ಹಿಂಗೆ ಮಾಡಿದ್ರ ಹಿಂಗೆ ಅಂತ ಸುಮ್ಮನೆ ಉರ್ಕಂಬತ್ತೆ. ಸುಮ್ಮನೆ ಇಲ್ಲಿಗೆ ಬಂದು ಇದಾರಲ್ಲ ಇವರು, ಹೋಗ್ಬೇಕು ಅವ್ರ ಮನೆಗೆ ಅವರು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡುತ್ತೆ. ನನಗಂತೂ ಅಲ್ಲೇನೆ ಸತಿ ಸಿಟ್ಟು ಬಂದ್ಬಿಡುತ್ತೆ. ಆದ್ರೂ ಬೇಡ ಅಂತೇಳಿ ಸುಮ್ಮನೆ ಇದೀವಿ ಅಷ್ಟೇ. ನೋಡೋಣ ಹೆಂಗೇನು ಎತ್ತ ಅಂತೇಳಿ ನೋಡೋಣ ಅಂತ. ನಮ್ಮ ಅಮ್ಮನೂ ನನ್ನ ಹೆಂಡ್ತಿ ಹೇಳಿದ್ರು ಬೇಡ ನಂಬೇಡ ಅಂತ. ನಾನು ನಮ್ಮ ಚೈತ್ರಕ್ಕ ಅಂತ ನಂಬಿದ್ದೆ. ಇವಾಗ ನಮ್ಮ ಪ್ರೇಮ ಎಲ್ಲ ಇದು ಆಗಿ ತೋರಿಸ್ತಾ ಇರೋದು ನೋಡಿದ್ರೆ ಅಯ್ಯಪ್ಪ ಏನಪ್ಪ ಇದೀಂಥ ಜನಗಳು ಇರ್ತಾರಾ ನೋಡು. ನಾವೆಷ್ಟು ಒಳ್ಳೇದು ಮಾಡ್ತೀವಿ, ಒಳ್ಳೇದು ಬಯಸಿದ್ರು ನೋಡಪ್ಪ ಕೆಟ್ಟದ್ದು ಬಯಸ್ತಾರೆ ನಮಗೆ ಅಂತ ನಾನು ಅಲ್ಲ ಮಾಡಿಸ್ಕೊಂಬತಕನ ಬೇಕಾದರೆ ಚೆನ್ನಾಗಿರಲಿ. ಆದರೆ ಆಮೇಲೆ ಅವ್ರಿಗೇನು ಬೆಲೆ ಕೊಡಲ್ಲ, ಅವ್ರಿಗೇನು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಅಯ್ಯೋ ದೇವ್ರೆ. ನಾನು ನಂಬಿದ್ದೆ ಕಣಕ್ಕ, ನಿಜ ನಂಬಿದ್ದೆ ನಾನು. ಆದರೆ ಏನು ಮಾಡಲಿ, ಎಲ್ಲ ಹಿಂಗೆ ಆಗ್ಬಿಡ್ತು. ಅವಳು ಒಳ್ಳೆಯಳಲ್ಲ ಸುಮ್ಕಿರ್ ನೀನೇನೋ. ನಾನು ಅವಳು ಒಳ್ಳೆಯಳಾಗಿದ್ರೆ ಒಳ್ಳೆಯಳಪ್ಪ ಅಂತ ಹೇಳ್ತಿದ್ವಿ. ಇವಾಗ ಇದ್ರೂ ಗೊತ್ತಾಯ್ತಲ್ಲ. ಕೇಳಲಿಲ್ಲ ತನ ಹೇಳಲಿ. ನಮ್ಮ ಅಕ್ಕನ ಬಗ್ಗೆ ಸುಮ್ಮನೆ ಹೇಳ್ತಿ, ಸುಮ್ಮನೆ ಮಾತಾಡ್ತಿ ಅಂತ ಸಾಕ್ಷಿ ಐತಲ್ಲ. ಇನ್ಮೇಲೆ ಮಾತಾಡಲಿ ಗೊತ್ತಾಗುತ್ತೆ. ಸಾಕ್ಷಿ ಐತೆ ನಮ್ಮ ಹತ್ರನೂ. ಎಲ್ಲ ಸಾಕ್ಷಿಗಳನ್ನೂ ಇಟ್ಕೊಂಡಿದ್ದೀವಿ. ಸಾಕ್ಷಿಗಳು ಎಲ್ಲ ಇಟ್ಕೊಂಡೇ ನಾವು ಮಾತಾಡ್ತಾ ಇಲ್ಲ, ಸುಮ್ಮನೆ ಮಾತಾಡ್ತಾ ಇಲ್ಲ. ಇವಾಗ ನೋಡು ಹೋಗಿ ಕೇಳವಳಿಗೆ. ಇಲ್ಲದೆಲ್ಲ ಸುಳ್ಳು ಹೇಳಲಿಲ್ಲ ಅಂದರೆ ಕೇಳಿ ನಿಮ್ಮ ಚೈತ್ರಕ್ಕ ಭಾರಿ ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿದ್ರೆ ಮಾತ್ರ ಫಸ್ಟು ಏನೋ ಒಂದು 10 ರೂಪಾಯಿ 5 ರೂಪಾಯಿ ಬರುತ್ತೆ ಅಂತಂದರೆ ಹೆಂಗೆ ಬೇಕಾದ್ರೂ ಸುಳ್ಳು ಹೇಳ್ತಾಳೆ, ಏನು ಬೇಕಾದ್ರೂ ಮಾಡ್ತಾಳೆ. ಹಂಗೆ ಅಷ್ಟು ದುರಾಸೆ ಅನ್ನೋದು ಬಂದ್ಬಿಟ್ಟೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಶೌರ್ಯ ನಂಬಿದ್ದ ನಮ್ಮ ಅಕ್ಕಯ್ಯ ಅಂತೇಳಿ ಮಾಡಿಸು ಅವ್ರಿಗೆ ಕೊಡ್ತೀವಿ ಅಂದ ಮಾಡಿಸು ಅಂತೇಳಿ ನನ್ನ ಮೇಲೆ ಜಗಳ ಮಾಡ್ಕೊಂಡು ಮುನ್ಸ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದ. ಅದಕ್ಕೆ ಇವಾಗ ಋತು ಬಂಡವಾಳ ಚೈತ್ರ ಬಂಡವಾಳನ ನಮ್ಮ ಶೌರ್ಯ ಮುಂದೆ ಬಯಲು ಮಾಡಿದ್ವಿ. ಇವಾಗ ಅರ್ಥ ಆಗ್ತೈತೆ ಅವನಿಗೆ ಯಾಕೆ ಹೇಳ್ತಿದ್ರು ನನ್ನ ಹೆಂಡ್ತಿನೋ ನಮ್ಮ ಅಮ್ಮಯ್ಯ ಅಂತ. ಸ್ವಲ್ಪ ಅರ್ಥ ಮಾಡ್ಕೊಂಬಲ್ಲ. ಅಯ್ಯೋ ದೇವ್ರೆ. ಏನು ಹೇಳ್ಬೇಕು ಏನೋ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.